ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ಜಿ ಅವರಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರಿಗೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಮಂತ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರ ಒಂದು ಶಕ್ತಿ ಏನಿದೆ, ಕಾಂಗ್ರೆಸ್ ಪಕ್ಷದ ಶಕ್ತಿ ಏನಿದೆ ಅನ್ನೋದನ್ನು ಮತ್ತೊಮ್ಮೆ ನಾವು ಕರ್ನಾಟಕದಲ್ಲಿ ಸಾಬೀತು ಮಾಡಿ 3ಕ್ಕೆ 3 ಅಭ್ಯರ್ಥಿಗಳನ್ನು ಒಂದು ವಿಜಯೋತ್ಸವದ ಆಚರಣೆ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಯವರು ಆ ಕೆಲಸಕ್ಕೆ ನಾವು ಇವತ್ತು ಅತ್ಯಂತ ವಿಶ್ರಾಂತಿಸುವಂಥ ಸಮಯ ಬಂದಿದೆ. ಯಾಕಂತ ಹೇಳಿದ್ರೆ ಪ್ರತಿಪಕ್ಷದವರೆಲ್ಲ ಯಾವ್ಯಾವುದೋ ಸಂಬಂಧ ಇಲ್ಲತಕ್ಕಂಥ ವಿಷಯಗಳನ್ನು ಎತ್ಕೊಂಡು ಬಂದು ತಮ್ಮ ಹಗರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ಈ ಒಂದು ಇಲೆಕ್ಷನ್ ಗಿಮಿಕ್ನಲ್ಲಿ ಅವರು ಕೂಡ ಹಗರಣ ಮತ್ತೆ ಯಾವ್ಯಾವುದೋ ಹಗರಣಗಳನ್ನು ಅದನ್ನು ಇಡೀ ದೇಶಕ್ಕೆ ಹಬ್ಬಿಸುವಂಥ ಕೆಲಸವನ್ನು ಸತತವಾಗಿ ಪ್ರಯತ್ನ ಪಟ್ಟರು. ನಮ್ಮ ಕರ್ನಾಟಕದ ಜನತೆ ಏನಿದೆ, ಸಿದ್ದರಾಮಯ್ಯವರ ಶಕ್ತಿ ಏನಿದೆ, ಕಾಂಗ್ರೆಸ್ ಪಕ್ಷದ ಶಕ್ತಿ ಏನಿದೆ ಅನ್ನೋದನ್ನು ಮತ್ತೊಮ್ಮೆ ಉಪಚುನಾವಣೆಯಲ್ಲಿ ಸಾಬೀತು ಮಾಡಿದ್ದಾರೆ. 3ಕ್ಕೆ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟು ಸಿದ್ದರಾಮಯ್ಯವರ ಶಕ್ತಿಯನ್ನು ಏನು ಅಂತಕ್ಕಂಥ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಒಂದು ಹೊಸ ಚೈತನ್ಯ, ಹೊಸ ಒಂದು ಹುಮ್ಮಸ್ಸು, ಪ್ರತಿಯೊಬ್ಬರು ಒಕ್ಕಟ್ಟಿನಿಂದ ಇದ್ದಾಗ ನಾವು ಯಾವ ರೀತಿ ಜಯ ಸಾಧಿಸಬಹುದು ಅನ್ನೋದನ್ನು ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಒಕ್ಕಟ್ಟಿನಲ್ಲಿ ಬಲ ಇದೆ. ಇವತ್ತು ಬಿಜೆಪಿಯಲ್ಲಿ ಒಬ್ರಿಗೊಬ್ರು ಇವತ್ತು ಯಾವ ತಾಳಮೇಳ ಇಲ್ಲ. ಇವತ್ತು ಯತ್ನಾಳ್ ಅಂತವರು ವಿಜೇಂದ್ರ ಅವರ ಅಧ್ಯಕ್ಷರಿಗೆ ಇವತ್ತು ಅವರು ಸಾಥ್ ಕೊಡ್ದಾಗಿದ್ದಾರೆ. ಪ್ರತಿಯೊಬ್ಬರು ಒಂದು ತಂಡವಾಗಿ ಅವರು ಕೆಲಸ ಮಾಡಿ ಆ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಇವತ್ತು ಅವರ ಒಂದು ಮಾರಾಲಿಟಿ ಅವ್ರು ಇವತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ ಮುಖ ತೋರಿಸಲಿಕ್ಕೆ. ಆ ಒಂದು ಯಾವ ರೀತಿ ಮುಖ್ಯಮಂತ್ರಿಯವರ ಒಂದು ತೇಜೋದಯ ಮಾಡಲಿಕ್ಕೆ ಹೊರಟಿದ್ರು, ಜನ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನು, ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಮುಂದುವರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ನಾವು ಹೀಗೆ ಒಗ್ಗಟ್ಟನ್ನು ಪ್ರದರ್ಶಿಸಿದರೆ ಮಾತ್ರ ಜನ ನಮಗೆ ಹಿಂದೆ ಇದ್ದೇ ಇರ್ತಾರೆ ಅನ್ನೋದನ್ನು ಇದೊಂದು ನಿದರ್ಶನವಾಗಿ ನಾವು ಕಾಣಬೇಕಾಗಿದೆ. ಬಂಧುಗಳೇ, ಒಕ್ಕಟ್ಟಿನಲ್ಲಿ ಬಲ ಇದೆ. ಇವತ್ತು ಎಷ್ಟೇ ನಾವು ಒಂದು ಭಿನ್ನಾಭಿಪ್ರಾಯ ಇದ್ದರೂ ಕೂಡ ತೋಳ್ಗೊಡದನೆ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಮಹಾನ್ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕೊಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ಯೋಜನೆಗಳು, ಬಡವರಿಗಾಗಿ ಹಾಕಿಕೊಟ್ಟಂಥ ಗ್ಯಾರಂಟಿ ಯೋಜನೆಗಳನ್ನ ಅದಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿ ಅವರು ಚುನಾವಣೆ ಪ್ರಚಾರದಲ್ಲಿ ಪ್ರಧಾನಮಂತ್ರಿಗಳೇ ಅದನ್ನು ಅವ್ರ ಕಡೆಯಿಂದ ಏನು ಸಾಧ್ಯ ಆಗಿಲ್ಲ ಅಂತಕ್ಕಂಥ ಅಪಪ್ರಚಾರ ಮಾಡಿದರು. ಅದಕ್ಕೆ ರಿಸಲ್ಟ್ ಏನು ಬಂತು? ಕರ್ನಾಟಕದ ಜನತೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿಂದಿದ್ದೇವೆ, ಸಿದ್ದರಾಮಯ್ಯವರ ಹಿಂದಿದ್ದೇವೆ ಅಂತಕ್ಕಂಥ ಇವತ್ತು ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತಕ್ಕಂಥ ಈ ಸಂತೋಷದಲ್ಲಿ ನಾವೆಲ್ಲರೂ ವಿಜೃಂಭಿಸ್ತಾ ನಾವೆಲ್ಲರೂ ಒಟ್ಟಾಗಿ ಮತ್ತೆ ಬೇರು ಸಹಿತ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದಲ್ಲಿ ನಾವು ಮತ್ತೆ ತರೋಣ, ಇಂದಿರಾ ಗಾಂಧೀಜಿಯವರ ಕಾಲವನ್ನು ಮತ್ತೆ ನೆನಪಿಸೋಣ ಅಂತ ಹೇಳ್ಕೊಂಡು ನನ್ನ ಅವಕಾಶಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಬಂಧುಗಳಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಿತು. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ನಡೀತಾ ಇದ್ದ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಭಾಜಪಾದ ಮತ್ತು JDSನ 2 ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಅವರು ತಮ್ಮ ಮಕ್ಕಳನ್ನು ಆ ಕ್ಷೇತ್ರದಲ್ಲಿ ನಿಲ್ಲಿಸಿದರು. ಆದರೂ ತಮ್ಮ ಸ್ವಾಭಿಮಾನದ ಮತ, ನಮ್ಮ ಮನೆತನದ ಮತ, ನಮ್ಮ ಮನೆತನದ ಕ್ಷೇತ್ರ ಅಂತೇಳಿ ಏನು ಹೂಪು ಏರಿಸಿ ಬೆಕ್ಕಾದಂಗೆ ಬಾಯಿ ಬಂದಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಮಾತಾಡಿದ್ರಲ್ಲ, ಅದರ ಪ್ರತಿರೂಪವಾಗಿ ಕರ್ನಾಟಕದ ಜನ ಅದರ ತಕ್ಕ ಪಾಠವನ್ನು ಇವತ್ತು ಕಲಿಸಿದ್ರು. ಕಾಂಗ್ರೆಸ್ ಅನ್ನು ಜಯಬೇರಿಯಾಗಿ ಕರ್ನಾಟಕದ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವಲ್ಲಿ ಕರ್ನಾಟಕದ ಜನತೆ ಪಾತ್ರವಹಿಸಿದ್ದಾರೆ. ಆ ಕ್ಷೇತ್ರದ ಜನತೆಗೆ ಮತ್ತು ಕರ್ನಾಟಕದ
ಎಲ್ಲ ಜನತೆಗೆ ನಮ್ಮ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಇವತ್ತು ತಾವು ಕಾಣ್ತಾ ಇದ್ದೀರಿ, ಇಡೀ ಭಾರತ ದೇಶದಲ್ಲಿ ಭ್ರಷ್ಟಾಚಾರ, ಸುಳ್ಳು ಹೇಳುವ ರಾಜಕಾರಣ ನಡೀತಾ ಇದೆ. ಮುಖ್ಯ ಪ್ರಧಾನಮಂತ್ರಿಯಿಂದ ಹಿಡ್ಕೊಂಡು ಅವರ ಕೆಳಮಟ್ಟದ ಎಲ್ಲ ನಾಯಕರು ಸುಳ್ಳು ಹೇಳುವುದು ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದಿದೆ, ಬಡವರ ಪರವಾಗಿ ಮಹಿಳೆಯರಿಗೆ ಗೌರವ ಕೊಡುವಂತ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ಇವತ್ತು ಸಾಬೀತುಪಟ್ಟಿದೆ ಅನ್ನುವಂತ ಕೂಡ ಇದು ಬುನಾದಿ ಹಾಡಿದೆ. ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಮಧ್ಯದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದ ಬುನಾದಿ ಇದೆ ಅಂದ್ರೆ ಅದು ಕರ್ನಾಟಕ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ತಾವು ಕಂಡಿರಬಹುದು, ಕರ್ನಾಟಕದಲ್ಲಿ ಏನು 5 ಗ್ಯಾರಂಟಿಗಳು ಇವತ್ತು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ, ದೀನ ದಲಿತರ ಪರವಾಗಿ, ನಮ್ಮ ಧೀಮಂತ ನಾಯಕರಾದಂತಹ ಬಡವರ ಪರವಾಗಿ ಯಾವತ್ತೂ ಯೋಚನೆ ಮಾಡುವಂತ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿ ಆದಂತ ಶ್ರೀ ಸಿದ್ದರಾಮಯ್ಯಜಿ ಅವರೇನು ವಿಚಾರ ಮಾಡಿ 5 ಗ್ಯಾರಂಟಿಗಳನ್ನು ಕೊಟ್ಟರು. ಈ ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಪ್ರಚಾರ ಮಾಡುವಂತ ದೇಶದ ಪ್ರಧಾನಮಂತ್ರಿ ಅದಕ್ಕೆ ಕೈ ಹಾಕುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಏನಾಯ್ತು ತಾವು ಇವತ್ತು ಕಂಡಿರ್ಬೋದು, ಎಲ್ಲಿ ಬೊಮ್ಮಾಯಿ ಅವರು ತನ್ನ ತಂದೆ ಕಾಲದಿಂದ ಬಂದಂತ ಕ್ಷೇತ್ರ, ಆಮೇಲೆ ಅವ್ರು ನಿಂತ್ಕೊಂಡು ಅಲ್ಲಿಂದನೇ ಮುಖ್ಯಮಂತ್ರಿ ಆದಂತ ಕ್ಷೇತ್ರ ತನ್ನ ಮಗನನ್ನು ನಿಲ್ಲಿಸಿದ್ರು. ಇವತ್ತು ಅಲ್ಲಿಯ ಜನ ತಕ್ಕ ಪಾಠವನ್ನು ಕಲಿಸಿದ್ರು. ಅದೇ ರೀತಿ ಮುಖ್ಯಮಂತ್ರಿ ಆಗಿ 2 ಬಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಬರೀ ಸುಳ್ಳು ಹೇಳಿ ಮತ್ತು ಕಣ್ಣೀರು ಸುರಿಸುತ್ತಾ ಬಂದಂತ ಕುಮಾರಸ್ವಾಮಿ ಅವರು ತನ್ನ ತಂದೆ ಇಡೀ ವಯಸ್ಸಿನಲ್ಲಿ ಕೂಡ ಆ ಕ್ಷೇತ್ರದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಅವ್ರಿಗೂ ಕಣ್ಣೀರು ಹಾಕ್ಲಿಕ್ಕೆ ಮಾಡಿ ತನ್ನ ಪರವಾಗಿ ಮತ ಸೆಳೀಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಜನ ಬಹಳ ಇವತ್ತಿನ ಹುಷಾರಿದ್ದಾರೆ. ಯಾರು ಬಡವರ ಪರವಾಗಿದ್ದಾರೆ, ಯಾರು ಬಡವರ ಬಗ್ಗೆ ಕಳಕಳಿ ಇಟ್ಟಿದ್ದಾರೆ, ಯಾರು ಬಡವರಿಗೋಸ್ಕರ ನಾಳೆ ನಿಲ್ತಾರೆ, ಯುವಕರಿಗೆ ಕೆಲಸ ಕೊಡಿಸ್ತಾರೆ, ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ಪರಿಗಣನೆಗೆ ತಂದು ಇವತ್ತು ಅತಿ ಬಹುಮತದಿಂದ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ 3 ಕ್ಷೇತ್ರದಲ್ಲಿ ಜಯ ಬಾರಿಸಿದೆ. ಈ ವಿಜಯ ಉತ್ಸವ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಳಮಟ್ಟದ ಪ್ರತಿಯೊಂದು ಕಾರ್ಯಕರ್ತರನ್ನ ಹುರಿದುಂಬಿಸಿ ಬರುವ ಯಾವುದೇ ಚುನಾವಣೆ ಇರಬಹುದು, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನೇ ಈ ರಾಜ್ಯದಲ್ಲಿ ಬರ್ತದೆ. ಈ ರಾಜ್ಯವನ್ನು ನೋಡ್ಕೊಂಡು ಯಾವ ರೀತಿ ತೆಲಂಗಾಣದಲ್ಲಿ ಸರ್ಕಾರ ಆಗಿದೆ, ಮುಂದೆ ಬರುವಂತ ಯಾವ್ಯಾವ ರಾಜ್ಯದಲ್ಲಿ ಅನ್ನುವಂತ ಮಾತಿ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಈ ವಿಜೃಂಭಣೆಯಲ್ಲಿ ಪಾಲ್ಗೊಂಡಿದ್ರಿ. ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರಿಗೆ, ಮುಖಂಡರಿಗೆ ನಾನು ವಂದಿಸುತ್ತಾ ಈ ವಿಜೃಂಭಣೆಯಲ್ಲಿ ನಾವು ಇವತ್ತು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಒಂದು ಕಾರ್ಯಕ್ರಮ ಸಣ್ಣದು 5 ನಿಮಿಷದಲ್ಲಿ ಮಾಡುವಂತ ಬಹಳ ಅತಿ ಕಡಿಮೆ ಸಮಯದಲ್ಲಿ ತಮ್ಮೆಲ್ಲರೂ ನಾವು ಕರೆದಿದ್ವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ. ಅದಕ್ಕಾಗಿ ತಮ್ಮೆಲ್ಲರನ್ನು ಕೂಡ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಮುಖಂಡರು ಮತ್ತು ನಮ್ಮ ಶಾಸಕರ ಪರವಾಗಿ, ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ತಮ್ಮೆಲ್ಲರನ್ನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿಸಿ ಸಿಹಿಯನ್ನು ಹಂಚುವ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಧನ್ಯವಾದಗಳು. नमस्कार। आज 23 नवंबर 2 राज्यों के चुनाव, विधानसभा चुनाव के नतीजे आए, साथ में बाई पोल इलेक्शन, पूरे देश में उपचुनाव भी हुए। उसी के तहत आज कर्नाटका में भी उपचुनाव हुए और जिसके परिणाम आए, और परिणाम पूरी तरह कांग्रेस की झोली में गए, जिसके परिणाम स्वरूप आज यहाँ पर कांग्रेस के अध्यक्ष, उपाध्यक्ष, दांडेली घटक के पदाधिकारी और कई सदस्यगण उपस्थित है, जिनकी खुशियों का आज अपार है। आइए पहले अध्यक्ष से बात करते हैं, कैसा और क्या रहा आज उपचुनाव का नतीजा। सबको पहली बार नमस्कार कहता हूं। हमारे कर्नाटक में 3 उपचुनाव में जो अभ्यर्थी रुके थे कर्नाटक से कांग्रेस के, आज तीनों भी नहीं जीतेंगे बोलने के जैसा समीक्षा था। पूरे राज्य में अलग अलग बात चल रही थी। कुमारस्वामी जी के क्षेत्र में उनका बेटा आएगा, बम्बई के क्षेत्र में उनका बेटा आएगा, और संडूर में एक ही कांग्रेस आएगा बोलने का समीक्षा चल रहा था। बहुत से लोग बहुत कुछ बात किए, लेकिन कर्नाटक का जो हमारे सम्मान्य मुख्यमंत्री जी सिद्धरामैया जी और कर्नाटक प्रदेश के कांग्रेस के अध्यक्ष श्री DK शिवकुमार जी, जो राजतंत्र, जो चुनाव का राजतंत्र खेलना है, चुनाव किस तरीके से करना है, उस तरीके से चुनाव करके आज देश के लोगों को बता दिए कांग्रेस कभी भी गरीबों के साथ है और गाँव के घोर गरीब के साथ है और लोगों के लिए काम करते हैं। इस काम के नतीजा आज हम तीनों उपचुनाव में तीनों के 3 सीट भारी बहुमत में हम जीते हैं। यही बुनियादी होगा देश के लिए। आने वाले दिनों में देश में समझेगा कर्नाटक गरीब के तरह इतना पूरा देना, जो भी गारंटी दिया है, इस तरीके से देने के बावजूद भी देश में एक अच्छा राज्य चला सकता है। तो ये पूरे देश में हर राज्य में क्यों ना होगा, ऐसा आने वाले दिनों में पूरे राज्य, पूरे देश में कांग्रेस आएगा बोल के हमको भरोसा है। इसलिए हम ये विजय उत्सव इधर मनाए, विजय उत्सव मना रहे हैं। तो आपकी सोच के अनुसार जो राजनीति का सही इस्तेमाल किया DK शिव कुमार जी ने, RV देशपांडे जी ने और सिद्धरामैया जी, तो ये उसका परिणाम सही आया, क्या कहना चाहेंगे?
पहली बार मैं सबको कर्नाटक का 3 जो उपचुनाव हुआ उन मुख्यमंत्री को हम धन्यवाद देना चाहता हूं, क्योंकि जो हमारे मुख्यमंत्री इडी टोटली देश का एक चुनाव का मुद्दा बना करके प्रधानमंत्री जी ने जो किया उसका उत्तर वो प्रधानमंत्री को कांग्रेस ने दिया। कर्नाटक का हाँ, इतना जो सच्चाई इंसान जो गरीबों के लिए अपना जिंदगी पूरा कुर्बान किया है, वो जो हमारे सिद्धरामैया जी ने इतना उनका जो राजकीय जीवन का पूरा जिंदगी उनका स्ट्रगल में गया है, ऐसा आदमी को सिर्फ एक ही एक मूड़ा इसमें फंसाने का जो जाल जो बनाया कोशिश की तो उस कोशिश कामयाब नहीं हुआ उन लोगों ने। आज जो सच्चाई जो है देश के जो गरीबों के लिए लड़ने वाले हैं, जो कार्मिक हित के लिए लड़ने वाले हैं, कृषि कार्मिक के लिए लड़ने वाले हैं, जो गरीबी जो है ना उसको गरीबी हटाओ प्रोग्राम लाने वाली है कांग्रेस। ऐसा जो हमेशा गरीबों के साथ रहने वाला वो गरीब लोग, वो जनसामान्य लोग हमारे कांग्रेस को क्या है सिद्धरामैया जी ने बोल के प्रधानमंत्री को साबित करके दिखाया। आपको लगता है कि आगे के भी नतीजे इसी तरह इस प्रदेश में और इस देश में आएंगे? ನಾನು ಒಂದು ಕ್ಷಮೆ ಕೇಳ್ತಾ ನಿಮಗೆ ಹೇಳ್ತೇನೆ, ನಾನು ಹಿಂದಿಯಲ್ಲ ಕನ್ನಡದಲ್ಲಿ ಮಾತಾಡ್ತೇನೆ. जिस भाषा में आपको सही लगे बात कीजिएगा. ಮೊದಲನೇದಾಗಿ ಹೇಳಬೇಕಂತ ಹೇಳಿದ್ರೆ ಕರ್ನಾಟಕದ ಪಂಚ ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ನಮ್ಮ ಪಕ್ಷದ ವಿರುದ್ಧ ಮಾತಾಡಿದರು. ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಮ ಪ್ರಜ್ಞಾವಂತ ನಾಗರಿಕರು 3 ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅನ್ನು ಗೆಲ್ಲಿಸಿದ್ದಾರೆ. ಇದೇ ಪಂಚ ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯವಂತ ಹೇಳಿದ ಬಿಜೆಪಿ ಜಾರ್ಖಂಡ್ ನಲ್ಲಿ ಅದನ್ನೇ ಅಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ತೋರಿಸ್ತು. ಸೊ ಬಿಟ್ಟಿ ಭಾಗ್ಯ ಆಗಿದ್ರೆ ಅವ್ರು ಯಾಕೆ ಅದನ್ನ ಇದು ಮಾಡ್ಕೊಂಡ್ರು? ಇದನ್ನ ದೇಶ ಗಮನಿಸ್ತಾ ಇದೆ. ಸುಳ್ಳು ಹೇಳೋರು ಯಾರು, ದೀನ ದಲಿತರ ಪರವಾಗಿ ಇರುವಂತವ್ರು ಯಾರು, ಮಹಿಳೆಯರ ಪರವಾಗಿ ಇರುವಂತ ಯಾರು ಅಂತೇಳಿ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಮಾತ್ರ ದೀನ ದಲಿತರ ಬಗ್ಗೆ ಬಡವರ ಬಗ್ಗೆ ಕಾಳಜಿ ಇರುವಂತ ಪಕ್ಷ. ಮುಂದಿನ ದಿನದಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸುತ್ತೆ. ಮುಂದೆ ಈ ಬಿಜೆಪಿ ಆಗಿರ್ಬೋದು ಅಥವಾ ವಿರೋಧ ಪಕ್ಷಗಳಾಗಿರ್ಬೋದು ತಮ್ಮ ಅಸ್ತಿತ್ವವನ್ನು ಹುಡುಕ್ಲಿಕ್ಕೆ ಭೂತಗನ್ನಡಿಯನ್ನ ಉಪಯೋಗಿಸಬೇಕಾದಂತ ಒಂದು ಸಂದರ್ಭ ಬಂದೇ ಬರ್ತದೆ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ. इस जीत का श्रेय इस 3 जो उपचुनाव हुए उसमें क्लीन स्वीप लेना और सही नतीजे आपके तरफ आना, तो इस जीत का श्रेय आप किसको देते हैं? कर्नाटका के मुख्यमंत्री को या राहुल गांधी जी और फर्स्ट रो के लीडर्स को? ऐसा है कि असर तो हमारे देश के मुखिया श्रीमान राहुल गांधी जी का होता है, साथ में हमारे राज्य के मुख्यमंत्री, उप मुख्यमंत्री और साथ में उस क्षेत्र के जो मतदाता है जिन्होंने हमें मत चलाया, हमारे तीनों विधानसभा क्षेत्र को यशस्वी किया और विजय हमको हासिल हुई। दूसरा क्या है कि झूठे इल्ज़ाम और झूठे मुकदमे कभी कामयाब नहीं होते, क्योंकि हमारे मुख्यमंत्री पे ये इल्ज़ामात लगाए गए और झूठे मुकदमे डाले गए, वो दोनों भी साबित नहीं हो सके, नहीं हुए। इसका नतीजा लोगों के नज़र में खूब आया और लोगों की चिंता, कर्नाटक की जनता की चिंता करने वाले ये मुख्यमंत्री, उप मुख्यमंत्री दिल से काम करते हैं, 5-5 गारंटी देते हैं। आज भी गारंटी चल रही, कुछ लोगों ने कहते हैं सुना हमने ये तो कुछ दिन है, ये चलेगा फिर बंद होगा। आज भी ये चालू है और ये चलता रहेगा। का परिणाम आज के नतीजों में देखने को मिला। आप क्या कहना चाहेंगे इस विषय में कि ये जो पंच गारंटी योजना इसी की वजह से सरकार आई या सरकार के काम करने के तरीके की वजह से सरकार जीती? पहली बात तो बोलता हूँ सिद्धरामैया साहब जो डेवलपमेंट के बारे में जो बात करते हैं, विकास के बारे में जो बात करते हैं, वो ऐसा डुप्लीकेट बात नहीं करते। जो 5 गारंटी महिला और भाग्य लक्ष्मी और बहुत 5 योजनाएं और जो भी बीजेपी सरकार के पास जो भी है अभी कोई एजेंडा नहीं रहा है। जात का खत्म हो गया, राम मंदिर वो खत्म हो गया, इनके पास डेवलपमेंट के बारे में बात करने के लिए जगह नहीं है। सिर्फ झूठा भाषण देते हैं, डेवलपमेंट के बारे में कुछ नहीं करते। वो मतदार को समझ में आ गया है, इसलिए कहीं भी अगर कर्नाटक के अंदर सब विजय हो गए। एक सवाल पूछता हूँ, महाराष्ट्र में
एनडीए ने क्लीन स्वीप किया, इसके बारे में क्या कहेंगे? मैं बोलता हूँ, प्लीज। कर्नाटक और महाराष्ट्र का डिफरेंस है। जब भी हिंदुत्ववादी का बात चलता है तो महाराष्ट्र से शुरू होता है। शिवसेना में दो टुकड़ा हो गया, दो भाग हो गए। शिवसेना का दो भाग होने के बाद में एक तरफ भाजपा का एक अपना ही एक व्यवस्था है, और शिवसेना के अंदर जो भी अभी शिंदे जी उधर चले गए, उन्होंने अपना एक सरकार चलाने के बीच में ले लेके आज जो गांव के लोग सोच के, वो राज्य के लोग जो सोच के सरकार लाए, आने वाले दिनों में वो खुद समझ जाएंगे अपन क्या गलत किए बोल के। क्योंकि गरीब के साथ और रईत के साथ जो रहेगा तो सिर्फ किसानों के साथ रहेगा, तो सिर्फ कांग्रेस सरकार। ये लोग सिर्फ जातिवादी में बोलेंगे। आप पूरा देश का, अब इकोनॉमी के बारे में हम बात करें तो सीधा मुंबई आता है। मुंबई महाराष्ट्र में, उधर का रिजल्ट देश की आर्थिक राजधानी है मुंबई। तो मुंबई का जो ये व्यवस्था के अंदर आज बहुमत में जो लोग लेके आए एनडीए, इसका परिणाम वो भोगतेंगे। आने वाले दिनों में वो पश्चाताप करेंगे कि हम कांग्रेस को क्यों नहीं लाए। आप क्या कहना चाहेंगे? आगे आ जाइए। प्रताप सिंह राजपूत, बोलिए कि क्या शुभकामनाएं देंगे आप? बोलिए ना आप। इस जीत पे आप सभी देशवासियों को क्या कहना चाहेंगे? मैं पहले तो सब देशवासियों को, हमारे कर्नाटक के राज्य के वासियों को शुभकामनाएं देना चाहता हूं, क्योंकि ये श्रेय जो है जो वोटर्स को जाएगा, जो वोट कांग्रेस पक्ष को भरोसा रख के जो वोटर्स ने वोट दिया है, ये श्रेय पूरा जीत का कांग्रेस पक्ष को जो वोट डाले वो वोटर्स को जाएगा। और जो हमारे जो लीडर्स है, जो श्रीमान मुख्यमंत्री जो है सिद्धरामैया जी, और उप मुख्यमंत्री डीके शिव कुमार और बहुत सारे लीडर्स है, और हमारे क्षेत्र के जो विकास के जो करने वाले जो एमएलए साहब है, जो आरवी देशपांडे जी, उनका भी योगदान बहुत है इसमें। और ये पंच गारंटी जो इन्होंने जो किया है योजना, वो योजना गरीबों के लिए, हर आदमियों के लिए और फायदेमंद साबित होगा है। ये जीत गए। आप क्या कहना चाहेंगे? आगे आइए। आपका शुभ नाम? राजशेखर, बोलो। ಕನ್ನಡ में चलेगा। जिस भाषा में आपको सही लगे बोलिए। ಇದು ಬಹುಶಃ ಈ ಕಾಂಗ್ರೆಸ್ ಪಕ್ಷದ ಏನು 3 ಸ್ಥಾನದಲ್ಲಿ ಏನು ಅತ್ಯದ್ಭುತವಾಗಿರುವಂತ ವಿಜಯ ಏನು ಇವತ್ತು ಆಗಿದೆ, ಇದು ಒಂದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಪಂಚ ಗ್ಯಾರಂಟಿಗಳನ್ನು ಎಷ್ಟೇ ಕಷ್ಟ ಆದರೂ ಕೂಡ ಪ್ರತಿಯೊಂದು ಜನರಿಗೆ ತಲುಪಬೇಕನ್ನುವಂಥ ಒಂದು ಸದುದ್ದೇಶದಿಂದ ಸುಮಾರು ಎಲ್ಲ ಜನರಿಗೆ, ನಮ್ಮ ನಾಡಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ತಲುಪಿ ಇವತ್ತು ಏನು ಆ ಪಂಚ ಗ್ಯಾರಂಟಿಗಳ ಒಂದು ಇವತ್ತು ಫಲವೇ ಇವತ್ತು ಅತ್ಯದ್ಭುತವಾದಂಥ ವಿಜಯ. ಮತ್ತು ಇನ್ನೊಂದು ಏನಂತಂದರೆ, ಈ BJP ಅವ್ರದ್ದು ಏನಿತ್ತು, ಕೇವಲ ಧರ್ಮದ ಆಧಾರದ ಮೇಲೆ ಏನು ರಾಜಕೀಯ ಮಾಡ್ತಾರೆ, ಅದನ್ನೆಲ್ಲ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ಗೆ जो विजयी हुई है 3 सीट, इसके लिए कांग्रेस नेतृत्व को, सेंट्रल के नेतृत्व को, राज्य के नेतृत्व को और तमाम कांग्रेस के कार्यकर्ताओं को शुभकामनाएं देता हूं। इस जीत की सारे कांग्रेसी कार्यकर्ताओं को, कर्नाटका के निवासियों को, सभी को बहुत बहुत बधाई और शुभकामनाएं। सभी का धन्यवाद।